ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಹೆಗ್ಣಕ್ಕೆ ಹಿರಿತನ ಕೊಟ್ರೆ ಮನೆ ತುಂಬಾ ಅಗದಿರುತ್ತಂತೆ. ಅಕ್ಕ 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 ಇಲಿ 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 ಇಲಿನಾ ಎಲ್ಲೋ ರಾಮು? ಅಲ್ಲೇ ನಿನ್ ಕಾಲ ಹತ್ರನೇ ನೋಡಲ್ ಅಲ್ಲಿ ಆ ಸೋಫಾ ಕೆಳಗೆ ಓಡೋಗ್ತಾ ಇದೆ. ರಾಮು ಬೇಗ ಒಂದ್ ಪೊರ್ಕೆ ತಗೊಂಡು ಹೊಡೆದು ಹಾಕೋ ಅತ್ಲ ಕಡೆಗೆ. ನಾನು ಇವಾಗ ಒಳಗಡೆ ಹೋಗ್ತೀನಿ, ಆಯ್ತಾ? ನೀನ್ ಯಾಕಕ್ಕ ಒಳಗ್ ಹೋಗ್ಬೇಕು, ಇಲ್ಲೇ ಇರು. ಇಲಿ ಎಲ್ಲೆಲ್ಲಿ ಓಡ್ತು ಅಂತ ಕಾಮೆಂಟ್ರಿ ಕೊಡ್ತಾ ಇರು, ಚೆನ್ನಾಗಿರುತ್ತೆ. ಇಲ್ಲಪ್ಪ, ನನ್ಗೆ ಇಲಿ ಅಂದ್ರೆ ತುಂಬಾ ಭಯ. ಪ್ಲೀಸ್ ಬೇಗ ಹೊಡೆದಾಕ್ಬಿಡಪ್ಪ, ಜಾಣ ನೀನು. ಇಲ್ಲಪ್ಪ, ನಾನು ಇಲಿ ಮಾತ್ರ ಹೊಡೆದಾಕಲ್ಲ. ಓಹೋ, ಅದ್ಯಾಕ ರಾಮು ಹಾಗಾಡ್ತೀಯಾ? ನಿಂಗ ಅಕ್ಕನ ಮಾತು ಅಂದ್ರೆ ಈ ನಡುವೆ ಸ್ವಲ್ಪನೂ ಬೆಲೆನೇ ಇಲ್ಲ. ಅದ್ ಹಾಗಲ್ಲಕ್ಕ. ಮತ್ ಹೇಗೆ? ನಾನ್ ಪ್ರಾಣಿ ಹಿಂಸೆ ಮಾಡೋದಿಲ್ಲ, ಒಂದ್ ತರಹ ಅಹಿಂಸಾವಾದಿ. ಓಹೋ, ಸಾಕ್ ಸುಮ್ನಿರೋ. ಇಲಿ ನಿನ್ ರೂಮ್ಗೆ ಓಡಿಸ್ತೀನಿ, ಆಗ ಗೊತ್ತಾಗುತ್ತೆ ನಿನ್ನ ಅಹಿಂಸಾವಾದ. ಇರ್ಲಿ ಬಿಡು, ಪಾಪ ಅದೇನ್ ಮಾಡುತ್ತೆ? ಓಹೋ, ಏನ್ ಮಾಡತ್ತಾ ಪಾಪ? ಹಾಗೆ ಸಾಕೊಂಡಿರು, ಗೊತ್ತಾಗುತ್ತೆ. ಹೆಗ್ಣಕ್ ಹಿರ್ತನ ಕೊಟ್ಟು ಮನೆ ತುಂಬಾ ಅಗದಿತ್ತಂತೆ ಅಂತ. ಏನಕ್ಕ ಅದ್ಗಾದೆ ಹೆಗ್ಣಕ್ಕೆ? ಹೆಗ್ಣಕ್ಕೆ ಹಿರಿತನ ಕೊಟ್ರೆ ಮನೆ ತುಂಬಾ ಅಗದಿರುತ್ತಂತೆ ಅಂತ. ಹೆಗ್ಣಕ್ಕೆ ಹಿರಿತನ ಕೊಟ್ರೆ ಮನೆ ತುಂಬಾ ಅಗದಿರುತ್ತಂತೆ. ಆಹಾ, ಚೆನ್ನಾಗಿದೆ ಕಣಕ್ಕ ಗಾದೆ. ಏನಕ್ಕ ಇದ್ರ ಅರ್ಥ ಅನರ್ಥ, ಅಂತರಂಗ ಬಹಿರಂಗ ಎಲ್ಲ? ನಾನ್ ಹೇಳಲ್ಲ, ಹೋಗೋ. ನನಗಿವಾಗ ಮೂಡಿಲ್ಲ, ಭಯ ಆಗ್ತಾ ಇದೆ. ಆಹಾ, ಅದ್ಯಾಕಕ್ಕ ಸುಳ್ಳು ಹೇಳ್ತೀಯ? ಗಾದೆ ಅಂದ ತಕ್ಷಣ ಅದನ್ನ ವಿವರಿಸೋದಕ್ಕೆ ನಿನ್ನ ನಾಲಿಗೆ ಚುರುಕಾಗ್ಬೇಕಲ್ವಾ, ಚುರುಮುರಿ ತರ. ಹೋಗೋ, ನೀನೇನು ಚುರುಮುರಿ ಅದು ಇದು ಅಂತೆಲ್ಲ ಅನ್ಬೇಕಾಗಿಲ್ಲ. ನೀನು ಇಲಿನ ಹೊಡೆದು ಸಾಯಿಸ್ತೀನಿ ಅನ್ನೋವರೆಗೂ ನಾನು ಏನೂ ಹೇಳಲ್ಲ, ನಿನ್ನ ಹತ್ರ ಮಾತು ಆಡಲ್ಲ. ಅಕ್ಕ ಹಾಗೆಲ್ಲ ಸ್ಟ್ರೈಕ್ ಮಾಡಿದ್ರೆ ಹೇಗಕ್ಕ? ಮತ್ತೇನು, ಇಲ್ಲಿ ಮನೇಲಿರೋ ಪುಸ್ತಕ ಬಟ್ಟೆ ಬರೆನೆಲ್ಲ ಇಲಿ ಕಚ್ಚಾಕಿದ್ರೆ ಏನ್ ಮಾಡೋದು ಅಂತ. ಸರಿ, ಒಂದು ಕಂಡೀಷನ್ ಕಣಕ್ಕ. ನಾನು ಇಲಿನ ಮನೆಯಿಂದ ಹೊರಗಡೆ ಓಡಿಸ್ತೀನಿ, ಸಾಯಿಸೋದಿಲ್ಲ. ನೀನು ಗಾದೆ ಅರ್ಥ ಎಲ್ಲ ಹೇಳಿದ್ರೆ ಓಕೆನಾ? ಆಯ್ತಪ್ಪ ಮಹಾರಾಯ, ನೀನ್ ಹೇಳಿದ ಹಾಗೇ ಆಗ್ಲಿ. ನಿನ್ನ ಅಹಿಂಸಾ ಧರ್ಮನೂ ಉಳೀತಲ್ಲ, ಆಯ್ತಾ? ಮತ್ತೆ ಪ್ರಾಣಿ ಹಿಂಸೆ ಮಾಡಬಾರ್ದಕ್ಕ. ಇರ್ಲಿ, ಈಗ ಹೇಳಕ್ಕ. ಹೆಗ್ಣಕ್ಕೆ ಹಿರಿತನ ಕೊಟ್ರೆ ಮನೆ ತುಂಬಾ ಅಗದಿರುತ್ತಂತೆ ಅಂದ್ರೆ? ನೋಡೋ ರಾಮು, ಈ ಹೆಗ್ಗಣಕ್ಕೆ ಹಿರಿತನ ಕೊಟ್ರೆ ಮನೆ ತುಂಬಾ ಅಗದಿರುತ್ತಂತೆ ಅನ್ನೋದು ಅರ್ಥಗರ್ಭಿತವಾದ ಗಾದೆ. ಅಂದ್ರೆ ಬಹಿರಂಗದ ಅರ್ಥ? ಬಹಿರಂಗದ ಅರ್ಥ ಇನ್ನೂ ಗೊತ್ತಾಗ್ಲಿಲ್ವಾ? ಸ್ವಲ್ಪ ಗೊತ್ತಾಗಿದೆ ಕಣಕ್ಕ, ನಿನ್ನ ಈವರೆಗಿನ ಮಾತಿನಿಂದ. ರಾಮು, ಹೆಗ್ಣ ನೋಡಿದೀಯೇನೋ? ನೋಡಿಲ್ದೆ ಏನಕ್ಕ. ಹಳ್ಳಿನಲ್ಲಿ ಅಜ್ಜಿ ಮನೆ ಹಿತ್ಲಲ್ಲಿ ಒಳ್ಳೆ ಹಂದಿ ಮರಿ ತರ ದೊಡ್ಡದಾಗಿರ್ಲಿಲ್ವಾ? ದೊಡ್ಡ ಬಿಲಾನು ಕೂಡ ತೋಡಿರ್ಲಿಲ್ವಾ? ಹೆಗ್ಣ ಇದ್ ಕಡೆ ಅದರ ಸಂತತಿ ಎಲ್ಲ ಇರುತ್ತಲ್ಲ. ಅಜ್ಜಿಲಿ, ಅಪ್ಪಿಲಿ, ಮೂಗಿಲಿ, ಸುಂಡಿಲಿ, ಆ ಇಲಿ, ಈ ಇಲಿ ಅಂತ. ಬೊಮ್ಮನಹಳ್ಳಿ ಕಿಂದರ್ ಜೋಗಿ ಕಥನ ಕವನ ಜ್ಞಾಪಕಕ್ಕೆ ಬರುತ್ತಲ್ವಾ? ತುಂಗಾ ತೀರದ ಬಲಗಡೆಯಲ್ಲಿ ಹಿಂದಲ್ಲಿದ್ದುದು ಬೊಮ್ಮನಹಳ್ಳಿ, ಅಲ್ಲೇ ನಿಲಿಗಳ ಕಾಟವೋ ಕಾಟ, ಅಲ್ಲಿಯ ಜನಗಳಿಗತಿಗೋಳಾಟ. ಅಕ್ಕ, ಎಷ್ಟು ಚೆನ್ನಾಗಿದೆ ಅಕ್ಕ ಕಥೆ. ಇಲಿಗಳ ಕಾಟ ತಡೀಲಾರ್ದೆ ಎಲಿಗಳನ್ನ ಓಡಿಸೋರ್ಗೆ 1000 ವರಹ ಕೊಡ್ತೀನಿ ಅಂತ ಹಳ್ಳಿಯ ಮುಖಂಡ ಹೇಳದ್ಮೇಲೆ ಕಿಂದರ್ ಜೋಗಿ ಬರ್ತಾನಲ್ವೇನಕ್ಕ? ಹಳ್ಳಿನೇ ನಾದಮಯ ಮಾಡ್ಬಿಡ್ತಾನೆ, ಅವನದೇ ಲೋಕಕ್ಕೆ ಕರ್ಕೊಂಡು ಹೊಟ್ಟೋಗ್ತಾನಲ್ವಾ? ಹೌದು ಕಣೋ ರಾಮು. ಆ ಕಥೆ ಕೇಳದಿರೋ ಮಕ್ಕಳು ಯಾರಿದ್ದಾರೆ ಹೇಳು? ತುಂಬಾ ಸೊಗಸಾಗಿದೆ ಆ ಕಥೆ, ಹೇಳಕ್ಕೂ ಚೆನ್ನ, ಕೇಳಕ್ಕೂ ಚೆನ್ನ. ಈಗ ಹೆಗ್ಗಣದ ಕತೆಗೆ ಬಾರಕ್ಕ. ಹೇಳಿ ಕೇಳಿ ಹೆಗ್ಗಣಗಳು ಬೆಳೆ ನಾಶ ಮಾಡೋದು, ಮನೇಲಿ ಸೇರಿಬಿಟ್ರೆ ಬಟ್ಟೆ ಬರೆ ಪುಸ್ತಕ ಆಹಾರ ಪದಾರ್ಥಗಳು ಎಲ್ಲ ನಾಶ ಮಾಡುತ್ತವೆ. ಅಷ್ಟೇ ಅಲ್ಲಕ್ಕ, ರೋಗ ರುಜಿನಗಳು ಕೂಡ ಅವುಗಳಿಂದ ಬರಬಹುದಲ್ವಾ? ಪ್ಲೇಗ್ನಂಥ ಕಾಯಿಲೆ ಕೂಡ ಹಿಂದೆ ಎಲ್ಲ ಬಂದು ಅನೇಕರನ್ನ ಬಲಿ ತಗೊಂತಲ್ಲ, ಅದೆಲ್ಲ ಯಾವುದ್ರಿಂದ? ಹೆಗ್ಗಣದ ಸಂತತಿಯಿಂದಲೇನೆ. ಅದಕ್ಕೆ ಯಜಮಾನಿಕೆ ಕೊಟ್ಟಿದ್ದಕ್ಕೆ ತಾನೇ ಸರ್ವನಾಶ ಆಗಿದ್ದು. ಅವು ಒಂದು ಮನೇಲಿದ್ರು ಸಾಕು ಕಣ, ಮನೆಯೆಲ್ಲ ಅಗದಿರುತ್ತೆ.
ಬಿಲ್ಗಳು ಮಾಡಿಕೊಂಡು ತಮ್ಮ ಮನೇನ ಕಟ್ಕೊಳತ್ವೆ, ನಮ್ಮ ಮನೇನ ಹಾಳು ಮಾಡುತ್ತವೆ, ಆರೋಗ್ಯನೂ ಹಾಳು ಮಾಡುತ್ತವೆ. ಅದರಿಂದ ಮನೆಯವರ ನೆಮ್ಮದಿನೂ ಹಾಳಾಗುತ್ತೆ ಅಲ್ವಾ? ಅಕ್ಕ, ಹೆಗ್ಗಣಕ್ಕೆ ಹಿರಿತನ ಕೊಟ್ರೆ ಮನೆ ತುಂಬಾ ಅಗದಿರುತ್ತಂತೆ ಗಾದೆ. ಬಹಿರಂಗದ ಅರ್ಥನೇ ಇಷ್ಟೊಂದಿದೆಯಲ್ಲ, ಇನ್ನು ಅಂತರಂಗದ ಅರ್ಥ? ಅಂತರಂಗದ ಅರ್ಥ ಯಾಕೆ ಕೇಳ್ತೀಯ ರಾಮು? ಬೇಕಾದಷ್ಟು ಹೇಳ್ಬೋದು, ಕೇಳಕ್ಕೆ ಸಮಯ ಇರಬೇಕಷ್ಟೆ. ಮುಖ್ಯಾಂಶಗಳನ್ನಾದ್ರೂ ಹೇಳ್ಬಿಡಕ್ಕ, ಅಷ್ಟಕ್ಕೆ ಸಮಯ ಇದೆ. ಹಾ ಸರಿ. ಸಾಮಾನ್ಯವಾಗಿ ಸಮಾಜದಲ್ಲಿ, ಮನೆಗಳಲ್ಲಿ, ಕಚೇರಿಗಳಲ್ಲಿ, ಕಾಲೇಜುಗಳಲ್ಲಿ, ಎಲ್ಲೇ ಆಗಲಿ, ಯಾವುದೇ ಸಂಸ್ಥೆಗಳಲ್ಲಿ ತಗೋ, ಯಾರಾದರೂ ದುಷ್ಟ ವ್ಯಕ್ತಿಗಳು, ಲಂಚಕೋರರು ಬಂದು ಸೇರಿದ್ರೆ ಇವರು ಬೇರೆ ಬಂದ್ರಪ್ಪ ಹೆಗ್ಣಗಳ ತರಹ ಲೂಟಿ ಮಾಡೋಕೆ ಅಂತೆಲ್ಲ ಮಾತಾಡ್ಕೊಳ್ಳೋದನ್ನ ನೀನು ಕೇಳಿಲ್ವಾ? ಹೌದಕ್ಕ, ಅಂಥ ದುಷ್ಟ ಮನುಷ್ಯರಿಗಂತೂ ಯಜಮಾನಿಕೆ ಬಂದ್ಬಿಟ್ರಂತೂ ಮುಗ್ದೇ ಹೋಯ್ತು. ತಾವು ತಿಂದು ತಿಂದು ಹೆಗ್ಗಣಗಳ ಥರ ಆಗ್ಬಿಡ್ತಾರೆ. ಉಳಿದೋರು ಅದರ ದುಷ್ಪರಿಣಾಮಗಳನ್ನು ಎದುರಿಸ್ಬೇಕಾಗತ್ತೆ. ಹೌದು ರಾಮು, ತನಗೇ ಎಲ್ಲ ಬೇಕು ಅನ್ನೋ ದುರಾಸೆ ಇನ್ನೊಬ್ಬರ ಮನಸ್ಸನ್ನ ಹಾಳು ಮಾಡಿ ಬಿಲ ಕೊರೆಯೋ ಅಂತ ದುಷ್ಟ ಬುದ್ಧಿಯೋರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಉದ್ಧಾರ, ಪ್ರಗತಿನ ಕಾಣೋದು ತುಂಬಾ ಕಷ್ಟ ಕಣೋ. ಇಲಿಗಳಿಂದ ಪ್ಲೇಗ್ ಬಂದು ಜನರ ಆರೋಗ್ಯ ಸರ್ವನಾಶ ಆದ ಹಾಗೆ ಇಂಥ ಮಾನವ ಹೆಗ್ಗಣಗಳು, ಇಲಿಗಳಿಂದ ನಮ್ಮ ಕುಟುಂಬ, ಸಮಾಜ, ದೇಶದ ಪ್ರಗತಿನೇ ಹಾಳಾಗುವ ಅಪಾಯ ಇದೆ ಅಲ್ವೇನಕ್ಕ? ಖಂಡಿತ ರಾಮು. ಮತ್ತೆ ಇಂಥ ದುಷ್ಟ ಪ್ರವೃತ್ತಿಗಳ, ದುಷ್ಟ ವ್ಯಕ್ತಿಗಳ ವಿರುದ್ಧ ಹೇಗೆ ಎಚ್ಚರವಾಗಿರೋದು ಅಂತ. ಹಾ, ಇಲಿಗಳ ಕಾಟನ ಹತ್ತಿಕ್ಕಕ್ಕೆ ಅಂತ ಬೊಮ್ಮನಹಳ್ಳಿ ಕಿಂದರ್ ಜೋಗಿ ಬರ್ಲಿಲ್ವಾ ಬೊಮ್ಮನಹಳ್ಳಿಗೆ? ಹಾಗೆ ಅಸಾಧಾರಣ ಬುದ್ಧಿಶಕ್ತಿ ಇರುವಂಥ ಧೀಮಂತರಿಗೆ, ದುರಾಸೆ ಇಲ್ಲದೆ ಸದಾಶಯ ಇರುವಂತಹ ಒಳ್ಳೆ ವ್ಯಕ್ತಿಗಳಿಗೆ ನಾಯಕತ್ವ, ಹಿರಿತನ, ಯಜಮಾನಿಕೆ ಬಂದರೆ ತಡೆಗಟ್ಟಬಹುದೇನೋ ಅಂತ ಅನಿಸುತ್ತೆ. ಸಮಾಜದಲ್ಲಿ ಎಲ್ಲ ಸುಧಾರಿಸಬಹುದು ಅಂತಲೂ ಊಹಿಸ್ಬೋದಲ್ವಾ? ಸರಿಯಾಗಿ ಹೇಳಿದೆ ಅಕ್ಕ. ಮತ್ತೆ ಶ್ರೀಸಾಮಾನ್ಯರು ಕೂಡ ಇಂಥವ್ರ ಕೈಯನ್ನು ಬಲಪಡಿಸ್ಬೇಕಾಗತ್ತೆ. ಹೆಗ್ಗಣಗಳಿಗೆಲ್ಲ ಆಹಾರ ಹಾಕಬಾರ್ದು, ಲಂಚ ತಿನ್ನೋರ ವಿರುದ್ಧ ಪ್ರತಿಭಟಿಸಬೇಕು. ಲಂಚ ಕೊಡ್ಲೂಬಾರ್ದು, ತಗೊಳ್ಳೂಬಾರ್ದು. ಹಾ, ಓಹೋ, ಅಲ್ಲಿ ನೋಡಲ್ಲಿ, ಅಯ್ಯೋ ರಾಮ, ಇಲಿ ಅದನ್ನ ಹೀಗೆ ಬಿಟ್ರೆ ಹೆಗ್ಣ ಆಗಿ ಹಿರಿತನ ತಗೊಂಡು ಮನೆ ಎಲ್ಲ ಅಗದಿಡುತ್ತೆ. ಮಾತ್ ಸಾಕು ಕಣ, ಈಗ ಬೇಗ ಓಡ್ಸಪ್ಪ ಇಲಿನ, ನಂಗಂತೂ ತುಂಬಾ ಭಯ ಆಗ್ತಾ ಇದೆಯಪ್ಪ. ಹಾ ಪೊರಕೆ ತಂದೆ. ಎಲ್ಲಿ ಲಂಚಕೋರ ಇಲಿಗೆ ಧಿಕ್ಕಾರ, ಧಿಕ್ಕಾರ. ಬಾಗ್ಲಿಂದ ಆಚೆಗೆ ಓಡಿಸ್ಬಿಡಪ್ಪ. ನೋಡಕ್ಕ ಅಬ್ಬಾ, ಸದ್ಯ ಓಡ್ ಹೋಗ್ಬಿಡ್ತು ಕಣಕ್ಕ. ಅದೇನೆ ಅಕ್ಕ, ಇಲಿ ಓಡಿಸಿ ಪೊರಕೆನಲ್ಲಿ ಹೊಡೆದು ಸುಸ್ತಾಗಿ ಹೋಯ್ತು. ತಿಂಡಿ ಕೊಡಕ್ಕ. ಹಾ ಸರಿಯಪ್ಪ, ನನಗೂ ಅದನ್ನ ನೋಡಿ ಸುಸ್ತಾಯ್ತು. ಹಾ, ತಿಂಡಿ ರೆಡಿ ಇದೆ, ಪೂರಿ ಸಾಗು. ಹಾ ಬೇಗ ಕೊಡು. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.